ಆಕಾಶವಾಣಿ ಧಾರವಾಡ. ಇದೀಗ ಬಸವ ಐಸಿರಿ ಸಾಪ್ತಾಹಿಕ ಸಂಚಿಕೆ ಮೂಡಿಬರಲಿದೆ. ಆಕಾಶವಾಣಿ ಬಸವ ಐಸಿರಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಸ್ತುತಿ ಟಿವಿ ವಿದ್ಯಾಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ, ಕೂಡಲ ಸಂಗಮ. ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯ ಎಂಬ ಶರಣರ ಉಕ್ತಿಯಂತೆ ಕಾರ್ಯಪ್ರವೃತ್ತವಾಗಿದೆ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ, ಕೂಡಲ ಸಂಗಮ. ಭಕ್ತಿ ಭಂಡಾರಿ ಜಗಜ್ಯೋತಿ ಬಸವಣ್ಣನವರ ಐಕ್ಯ ಸ್ಥಳ ಕೂಡಲ ಸಂಗಮ. ಸಂಗಮೇಶ್ವರ ದೇವಾಲಯದ ಮುಂಭಾಗದಲ್ಲಿಯ ಕೃಷ್ಣ ಹಾಗೂ ಮಲಪ್ರಭಾ ನದಿಯ ಸಂಗಮದಲ್ಲಿರುವ ಇದು ಐಕ್ಯ ಮಂಟಪವೆಂದೇ ಜಗತ್ಪ್ರಸಿದ್ಧವಾಗಿದೆ. ನಾರಾಯಣಪುರ ಜಲಾಶಯದ ಹಿನ್ನೀರಿನಲ್ಲಿ ಐಕ್ಯ ಸ್ಥಳ ಮುಳುಗಿ ಹೋಗಬಾರದೆಂದು ಕರ್ನಾಟಕ ಸರ್ಕಾರ 18 ಮೀಟರ್ ಎತ್ತರದ ಬಾವಿಯನ್ನು ನಿರ್ಮಿಸಿ ಐಕ್ಯ ಸ್ಥಳವನ್ನು ರಕ್ಷಣೆ ಮಾಡಿದೆ. 1997ರಲ್ಲಿ ಸರ್ಕಾರದಿಂದ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಯ ಸ್ಥಾಪನೆ. ಪ್ರಾರಂಭದಲ್ಲಿ 36 ಕೋಟಿ ರೂಪಾಯಿಗಳ ದೊಡ್ಡ ಮೊತ್ತದ ಅನುದಾನ. ಚಾಲುಕ್ಯ ಶೈಲಿಯ 4 ಕಂಬಗಳ 15 ಅಡಿ ಎತ್ತರದ ಬಸವಣ್ಣನವರ ಐಕ್ಯ ಮಂಟಪದ ಪ್ರತಿಮೆ ಬಾಗಲಕೋಟೆ ಜಿಲ್ಲೆಯ ಲಾಂಛನವಾಗಿ ಹೆಸರುವಾಸಿ. ಕೂಡಲ ಸಂಗಮ ನಾಡಿನ ಸರ್ವರಿಗೂ ಪ್ರಮುಖ ಪ್ರೇಕ್ಷಣೀಯ ಸ್ಥಳ, ಮನಸ್ಸಿಗೆ ಮುದ ನೀಡುವ ಯಾತ್ರಾ ಸ್ಥಳ. ವಚನಕಾರರೆಲ್ಲರ ಕನಸು ಕೈಗೂಡಲು ಶ್ರಮಿಸುತ್ತಿದೆ ರಾಜ್ಯದ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿರುವ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ, ಕೂಡಲ ಸಂಗಮ. ಕೂಡಲ ಸಂಗಮ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆನಿಸಯ್ಯ, ನಿಮ್ಮ ಮನೆಯ ಮಗನೆನಿಸಯ್ಯ. ಕೇಳಿ ಬಸವ ಐಸಿರಿ. ಕೇಳುಗರೆ, 12ನೇ ಶತಮಾನದ ಶರಣರ ವಚನಗಳ ಮೂಲಕ ವರ್ತಮಾನದ ಈ ವಿಶಾಲ ಜಗತ್ತಿಗೆ ಅವು ಇಂದಿಗೂ ಹೇಗೆ ಪ್ರಸ್ತುತ ಎಂದು ತಿಳಿಸುವ ಪ್ರಯತ್ನವೇ ಬಸವ ಐಸಿರಿ. ಭಕ್ತನ ನಡೆ ಶುದ್ಧ, ಭಕ್ತನ ನುಡಿ ಶುದ್ಧ, ಭಕ್ತನ ನಡೆ ಶುದ್ಧ, ಭಕ್ತನ ನುಡಿ ಶುದ್ಧ, ಭಕ್ತನ ತನು ಶುದ್ಧ, ಭಕ್ತನ ಮನ ಶುದ್ಧ, ಭಕ್ತನ ತನು ಶುದ್ಧ, ಭಕ್ತನ ಮನ ಶುದ್ಧ, ಭಕ್ತನ. ಸಮ ಸಮಾಜದ ನಿರ್ಮಾಣ, ಕಾಯಕ, ದಾಸೋಹ, ಅನುಭವ ಹಾಗೂ ಮನುಷ್ಯ ತನ್ನ ಸುತ್ತಲಿನ ಸಮಾಜದ ಜೊತೆಗೆ ಬದುಕಬೇಕಾದ ರೀತಿ, ಹೀಗೆ ಎಲ್ಲವನ್ನೂ ಪದರ ಪದರವಾಗಿ ಬಿಡಿಸಿ ಹೇಳುವ ವಚನಕಾರರು ನಮಗೆಲ್ಲ ಕೈದೀವಿಗೆ ಆಗಿದ್ದಾರೆ. ಆಕಾಶವಾಣಿಯ ಈ ಪ್ರಯತ್ನಕ್ಕೆ ಶುಭ ಕೋರಿದ್ದಾರೆ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರಾದ ಎಸ್ ಸುರೇಶ್ ಕುಮಾರ್ ಅವರು. ಬಸವಾದಿ ಶರಣರು ಸಮಾನತೆ, ಸಹಬಾಳ್ವೆ, ಕಾಯಕದ ಮಹತ್ವ, ಮೌಲ್ಯಗಳ ಆಚರಣೆಯಿಂದ ಸಮಾಜದ ಮೇಲಾಗುವ ಸತ್ಪರಿಣಾಮಗಳು, ಹೀಗೆ ಹಲವಾರು ತತ್ವ ಆದರ್ಶಗಳನ್ನು ನಮಗಾಗಿ ನೀಡಿದ್ದಾರೆ. ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಅವರುಗಳು ನೀಡಿದ ಕೊಡುಗೆ ಮಹತ್ವದ್ದು. ಬಸವಣ್ಣ, ಅಲ್ಲಮ ಪ್ರಭುಗಳು, ಅಕ್ಕಮಹಾದೇವಿ, ಇಳೆಹಾಳ ಬೊಮ್ಮಯ್ಯ, ಮಾದಾರ ಚೆನ್ನಯ್ಯ, ಹೀಗೆ ಹಲವಾರು ಶರಣರು ಸಮಾಜಕ್ಕಾಗಿ ತಮ್ಮ ಬದುಕು ದುಡಿಮೆ ಎಂದವರು. ಅವರ ಆದರ್ಶಗಳು ಎಂದೆಂದಿಗೂ ಪ್ರಸ್ತುತ. ಶರಣರ ಇಂತಹ ವಚನಗಳ ಮಹತ್ವವನ್ನು ಯುವಜನತೆಗೆ ತಿಳಿ ಹೇಳುವ ಪ್ರಯತ್ನವನ್ನು ಆಕಾಶವಾಣಿ ಧಾರವಾಡ ಕೇಂದ್ರವು ಮಾಡುತ್ತಿರುವುದು ಅತ್ಯಂತ ಶ್ಲಾಘನೀಯವಾದ ಕೆಲಸ. ಬಸವ ಐಸಿರಿ ಕಾರ್ಯಕ್ರಮದ ಮೂಲಕ ಪ್ರತಿ ಭಾನುವಾರ ಪ್ರಸಾರವಾಗುತ್ತಿರುವ ಈ ಸರಣಿಯು ಉತ್ತರ ಕರ್ನಾಟಕದಾದ್ಯಂತ ಪ್ರಸಾರವಾಗುತ್ತಿರುವುದು ಸಂತಸದ ವಿಷಯ. ಇಂತಹ ಕಾರ್ಯಕ್ರಮಗಳನ್ನು ನಮ್ಮ ಆಕಾಶವಾಣಿಯು ಇನ್ನೂ ಹೆಚ್ಚು ಹೆಚ್ಚು ಪ್ರಸಾರ ಮಾಡಲಿ ಹಾಗೂ ನಮ್ಮ ಯುವಜನತೆ ಇದರ ಸದುಪಯೋಗವನ್ನು ಪಡೆಯಲಿ ಎಂದು ಆಶಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಕಲ್ಲ ಮನೆಯ ಮಾಡಿ, ಕಲ್ಲ ದೇವರ ಮಾಡಿ, ಕಲ್ಲ ಮನೆಯ ಮಾಡಿ, ಕಲ್ಲ ದೇವರ ಮಾಡಿ, ಆ ಕಲ್ಲು ಮೇಲೆ ಕಿಡಿಬಿಡಿ ದೇವರಿತ್ತ ಹೋದರು, ಆ ಕಲ್ಲು ಮೇಲೆ ಕಿಡಿಬಿಡಿ ದೇವರಿತ್ತ ಹೋದರು. ಸ್ತ್ರೀ ಪುರುಷರಿಬ್ಬರಿಗೂ ಸಮಾನ ಅಧಿಕಾರ, ಸಮಾನ ಸ್ಥಾನಮಾನ, ಲಿಂಗ ಸಮಾನತೆ ಕುರಿತಂತೆ ಶರಣರು ತಮ್ಮ ವಚನಗಳಲ್ಲಿ ತಿಳಿಸಿದ್ದಾರೆ. ಹಾಗೂ ಗಂಡು ಹೆಣ್ಣು ಎಂಬ ಭೇದವಿರುವುದು ದೈಹಿಕ ಬೆಳವಣಿಗೆಯಲ್ಲಿಯೇ ಹೊರತು ಇಬ್ಬರಲ್ಲೂ ಇರುವ ಜ್ಞಾನಕ್ಕೆ ಅಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ.
ಎನ್ನುತ್ತಾರೆ ಧಾರವಾಡದ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿರುವ NB ದ್ಯಾಪೂರ್. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಈ ವಚನದಾಗ ಶರಣ ಸಿದ್ದರಾಮರು ಹೆಣ್ಣನ್ನ ದೇವರ ಸಮಾನವಾಗಿ ಕಂಡಿದ್ದನ್ನ ನೋಡ್ಬೋದು. ಇದರಿಂದ ಗೊತ್ತಾಗ್ತದೆ ಶರಣರು ಹೆಣ್ಣನ್ನ ಎಷ್ಟು ಪೂಜನೀಯ ಭಾವದಿಂದ ಕಾಣ್ತಿದ್ರು ಅನ್ನೋದು. ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ, ಸತಿ ಪತಿಗಳೊಂದಾಗದವನ ಭಕ್ತಿ ಅಮೃತದೊಳು ವಿಷಗರ್ತಂತೆ ಕಾಣ ರಾಮನಾಥ. ಗಂಡ ಹೆಂಡತಿ ನಡುವಿನ ಸಂಬಂಧ ಕೇವಲ ಲೌಕಿಕವಾಗಿ ಅಲ್ಲ, ಅದು ಧಾರ್ಮಿಕವಾಗಿಯೂ ಇರಬೇಕು. ಅಂದ್ರ ಹೆಣ್ಣಿಗೂನು ಧಾರ್ಮಿಕ ಸ್ವಾತಂತ್ರ್ಯ ಇರಬೇಕು ಅಂತ ಶರಣ ಜೇಡರ ದಾಸಿಮಯ್ಯ ತಮ್ಮ ಈ ವಚನದಾಗ ಹೇಳಾರ. ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವ ಆತ್ಮನು ಗಂಡು ಅಲ್ಲ ಹೆಣ್ಣು ಅಲ್ಲ ಕಾಣ ರಾಮನಾಥ. ಈ ವಚನದಾಗ ಶರಣ ಜೇಡರ ದಾಸಿಮಯ್ಯ ಹೇಳ್ತಾರ, ಗಂಡು ಹೆಣ್ಣು ಅನ್ನೋದು ದೈಹಿಕವಾಗಿ ವ್ಯತ್ಯಾಸವಿರ್ತದೆ, ಆದ್ರ ಅಂತರಂಗದೊಳಗಿನ ಆತ್ಮ ಒಂದೇ ಆಗಿರ್ತದೆ. ಅದು ಗಂಡು ಅಲ್ಲ ಹೆಣ್ಣು ಅಲ್ಲ, ಅದಕ್ಕೆ ಲಿಂಗಭೇದ ಮಾಡಬೇಡ್ರಿ, ಎಲ್ರನ್ನು ಸಮಾನವಾಗಿ ಕಾಣ್ರಿ ಅಂತ. ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆ ಅಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆ ಅಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ. ಆಗಿನ ಸಮಾಜ ಹೆಣ್ಣನ್ನ ಕಾಣುವಂತ ವಕ್ರ ದೃಷ್ಟಿಯನ್ನು ತಿದ್ದುವಂತ ಕೆಲಸ ಶರಣ ಅಲ್ಲಮ ಪ್ರಭುದೇವರು ಮಾಡ್ತಾರೆ. ಈ ವಚನದ ಮೂಲಕ ಹೆಣ್ಣು ಹೊನ್ನು ಮಣ್ಣು ಮಾಯೆ ಅಲ್ಲ, ನಿಮ್ಮೊಳಗಿನ ಆಸೆ ಮಾಯೆ ಆಗ್ಯದ, ಅದನ್ನ ಮೊದಲು ಬಿಡಿ ಅಂತ ಹೇಳ್ತಾರ. ಗಂಡನ ಕೂಡ ಸಮಾಧಿಯ ಕೊಂಬ ಹಿಂಡಿರ ಅನಂತ, ಹೆಂಡಿರ ಕೂಡ ಸಮಾಧಿಯ ಕೊಂಬ ಗಂಡರುಂಟೆ ಲೋಕದೊಳು, ಚೀಚಿ ಹಂದಿ ಮುಳರಿರ. ಸತಿ ಸಹಗಮನ ಪದ್ಧತಿಯನ್ನ ಶರಣ ಅಂಬಿಗರ ಚೌಡಯ್ಯ ಈ ವಚನದಾಗ ತೀವ್ರವಾಗಿ ಖಂಡಿಸ್ತಾರ. ಈ ಎಲ್ಲ ಶರಣರ ವಚನ ನೋಡಿದಾಗ ಗೊತ್ತಾಗ್ತದೆ ಶರಣರು ಮಹಿಳೆಗೆ ಎಲ್ಲಾ ರೀತಿಯ ಸ್ವಾತಂತ್ರ್ಯ ಒದಗಿಸುವಂತ ಕಾರ್ಯ ಮಾಡಿದ್ರು, ಅವರ ವ್ಯಕ್ತಿತ್ವವನ್ನ ಕೊಂಡಾಡಿದ್ರು, ಸಮಾಜದಲ್ಲಿ ಹೆಣ್ಣಿನ ಬಗ್ಗೆ ಇರುವ ವಕ್ರ ದೃಷ್ಟಿಯನ್ನ ಬದಲಾವಣೆ ಮಾಡುವ ತಿದ್ದುವ ಕೆಲಸ ಮಾಡಿದ್ರು ಅನ್ನೋದು. ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ. ಕೇಳುಗರೆ, ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಯ ಕಾರ್ಯ ಚಟುವಟಿಕೆಗಳ ಕುರಿತು ಶ್ರೀಧರ್ ಗೌಡರ್. ಬಸವಣ್ಣನ ವಿದ್ಯಾಭೂಮಿ ಐಕ್ಯಕ್ಷೇತ್ರವಾದ ಕೂಡಲ ಸಂಗಮಕ್ಕೆ ಬರುವ ಪ್ರವಾಸಿಗರನ್ನು ಸ್ವಾಗತಿಸಲು ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ಅತ್ಯಂತ ಸುಂದರವಾದ ಮಹಾದ್ವಾರವನ್ನು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದೆ. ಕೂಡಲ ಸಂಗನ ಶರಣರ ಬರವೆಮಗೆ ಪ್ರಾಣಜೀವಾಳವಯ್ಯ ಎಂಬ ಉಕ್ತಿಯೊಂದಿಗೆ ಸ್ವಾಗತಿಸುವ ಮಹಾದ್ವಾರ ಚಾಲುಕ್ಯ ವಾಸ್ತುಶಿಲ್ಪ ಶೈಲಿಯನ್ನು ಹೊಂದಿದೆ. ಮಹಾದ್ವಾರ 26 ಚಿತ್ತಾಕರ್ಷಕ ಕಂಬಗಳಿಂದ ಕೂಡಿದೆ. ಮಹಾದ್ವಾರದ ಬೇಸ್ಮೆಂಟ್ ನಲ್ಲಿ 5 ಸಾಲುಗಳ ಕೆತ್ತನೆ ಇದೆ. ಈ ಸಾಲುಗಳಲ್ಲಿ ಬಿಲ್ವಪತ್ರಿ, ಸ್ವಸ್ತಿಕ್, ಓಂ, ಶಟಸ್ಥಲ ಮತ್ತು ಶಿವಲಿಂಗಗಳಿವೆ. 15 ಕಳಸಗಳ ಸುಂದರ ಮೇಲ್ಚಾವಣಿ ಇದೆ. 100 ಅಡಿ ಅಗಲ, 100 ಅಡಿ ಎತ್ತರ ಹೊಂದಿದ ಮಹಾದ್ವಾರವನ್ನು ಪೂರ್ವ ಪಶ್ಚಿಮ ದಿಕ್ಕುಗಳಿಂದ ನೋಡಿದರೂ ಮಹಾದ್ವಾರದ ನೋಟ ಒಂದೇ ರೀತಿಯಾಗಿದೆ. ಮಹಾದ್ವಾರದಿಂದ ದೇವಸ್ಥಾನದವರೆಗೆ ಜೋಡಿ ರಸ್ತೆ ಇದ್ದು, ರಸ್ತೆಯ ಎರಡೂ ಬದಿಯಲ್ಲಿ ಮರಗಳ ಸಾಲು ಪ್ರವಾಸಿಗರಿಗೆ ಸಂತಸ ಉಂಟು ಮಾಡುವುದು. ಕಾರ್ಯಕ್ರಮದ ಕೊನೆಯ ಹಂತವಾಗಿ ಈ ಸಂಚಿಕೆಯ ರಸಪ್ರಶ್ನೆ. ಇಂದಿನ ರಸಪ್ರಶ್ನೆ ಹೀಗಿದೆ: ಆಯ್ದಕ್ಕಿ ಮಾರಯ್ಯನವರ ವಚನಗಳ ಅಂಕಿತ ಯಾವುದು? ಪ್ರಶ್ನೆ ಇನ್ನೊಮ್ಮೆ, ಆಯ್ದಕ್ಕಿ ಮಾರಯ್ಯನವರ ವಚನಗಳ ಅಂಕಿತ ಯಾವುದು? ಈ ರಸಪ್ರಶ್ನೆಗೆ ಉತ್ತರ ಕಳಿಸಬೇಕಾದ ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಬಸವಾಯಿಸಿರಿ ರಸಪ್ರಶ್ನೆ ವಿಭಾಗ, ಆಕಾಶವಾಣಿ, ಧಾರವಾಡ 580008. ಬಸವ ಐಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ನಿರೂಪಣೆ KH ಮಹಾಂತೇಶ್ ಹಾಗೂ ಅಪೂರ್ವ ಕುಲಕರ್ಣಿ. ಧ್ವನಿ ಸಂಗ್ರಹ ಸಹಕಾರ K ಶಿವರಾಜ್ ಹಾಗೂ ಜ್ಯೋತ್ಸ್ನಾ ಕುಲಕರ್ಣಿ. ಇವನಾರವ
ಸಂಗಮ ಅಭಿವೃದ್ಧಿ ಮಂಡಳಿ ಕೂಡಲ ಸಂಗಮ. ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯ ಎಂಬ ಶರಣರ ಉಕ್ತಿಯಂತೆ ಕಾರ್ಯಪ್ರವೃತ್ತವಾಗಿದೆ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ಕೂಡಲ ಸಂಗಮ. ಭಕ್ತಿ ಭಂಡಾರಿ ಜಗಜ್ಯೋತಿ ಬಸವಣ್ಣನವರ ಐಕ್ಯ ಸ್ಥಳ ಕೂಡಲ ಸಂಗಮ. ಸಂಗಮೇಶ್ವರ ದೇವಾಲಯದ ಮುಂಭಾಗದಲ್ಲಿಯ ಕೃಷ್ಣ ಹಾಗೂ ಮಲಪ್ರಭಾ ನದಿಯ ಸಂಗಮದಲ್ಲಿರುವ ಇದು ಐಕ್ಯ ಮಂಟಪವೆಂದೇ ಜಗತ್ಪ್ರಸಿದ್ಧವಾಗಿದೆ. ನಾರಾಯಣಪುರ ಜಲಾಶಯದ ಹಿನ್ನೀರಿನಲ್ಲಿ ಐಕ್ಯ ಸ್ಥಳ ಮುಳುಗಿ ಹೋಗಬಾರದೆಂದು ಕರ್ನಾಟಕ ಸರ್ಕಾರ 18 ಮೀಟರ್ ಎತ್ತರದ ಬಾವಿಯನ್ನು ನಿರ್ಮಿಸಿ ಐಕ್ಯ ಸ್ಥಳವನ್ನು ರಕ್ಷಣೆ ಮಾಡಿದೆ. 1997ರಲ್ಲಿ ಸರ್ಕಾರದಿಂದ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಯ ಸ್ಥಾಪನೆ, ಪ್ರಾರಂಭದಲ್ಲಿ 36 ಕೋಟಿ ರೂಪಾಯಿಗಳ ದೊಡ್ಡ ಮೊತ್ತದ ಅನುದಾನ. ಚಾಲುಕ್ಯ ಶೈಲಿಯ 4 ಕಂಬಗಳ 15 ಅಡಿ ಎತ್ತರದ ಬಸವಣ್ಣನವರ ಐಕ್ಯ ಮಂಟಪದ ಪ್ರತಿಮೆ ಬಾಗಲಕೋಟೆ ಜಿಲ್ಲೆಯ ಲಾಂಛನವಾಗಿ ಹೆಸರುವಾಸಿ. ಕೂಡಲ ಸಂಗಮ ನಾಡಿನ ಸರ್ವರಿಗೂ ಪ್ರಮುಖ ಪ್ರೇಕ್ಷಣೀಯ ಸ್ಥಳ, ಮನಸ್ಸಿಗೆ ಮುದ ನೀಡುವ ಯಾತ್ರಾ ಸ್ಥಳ. ವಚನಕಾರರೆಲ್ಲರ ಕನಸು ಕೈಗೂಡಲು ಶ್ರಮಿಸುತ್ತಿದೆ ರಾಜ್ಯದ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿರುವ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ಕೂಡಲ ಸಂಗಮ. ಕೂಡಲ ಸಂಗಮ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ, ಕಲಬುರಗಿ, ವಿಜಯಪುರ, ರಾಯಚೂರು, ಹೊಸಪೇಟೆ, ಚಿತ್ರದುರ್ಗ, ವಿವಿಧ ಭಾರತಿ ಧಾರವಾಡ ಹಾಗೂ ವಿವಿಧ ಭಾರತಿ ಕಲಬುರಗಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.